ಮೊಜಿಲ್ಲಾ ಫೈರ್ಫಾಕ್ಸ್ ನಲ್ಲಿ ಥೀಮ್ಗಳು ಎಂಬ ಈ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಮೊಜಿಲ್ಲಾ ಫೈರ್ಫಾಕ್ಸ್ ನಲ್ಲಿನ ಥೀಮ್ಸ್, ಪರ್ಸೋನಾಸ್ ಮತ್ತು ಆಡ್ ಬ್ಲಾಕಿಂಗ್ ಗಳ ಬಗ್ಗೆ ಕಲಿಯಲಿದ್ದೇವೆ. ಮೊಜಿಲ್ಲಾ ಫೈರ್ಫಾಕ್ಸ್ ಬಳಕೆದಾರನ ಅಭಿರುಚಿ ಅಥವಾ ಆಯ್ಕೆಗೆ ತಕ್ಕಂತೆ ಕಸ್ಟಮೈಸ್ ಮಾಡುವ ಸೌಲಭ್ಯವನ್ನು ಹೊಂದಿದೆ. ಈ ಕಸ್ಟಮೈಸೇಷನ್ ಗಳಲ್ಲಿ ಥೀಮ್ಸ್ ಕೂಡ ಒಂದು. ಥೀಮ್ಸ್ ಗಳು ಫೈರ್ಫಾಕ್ಸ್ ನ ಚಿತ್ರಣವನ್ನೇ ಬದಲಿಸುತ್ತವೆ. ಅಷ್ಟೇ ಅಲ್ಲದೆ ಇದು ಬ್ಯಾಕ್ ಗ್ರೌಂಡ್ ನ ಬಣ್ಣ, ಬಟನ್ ಗಳ ಚಿತ್ರಣ ಮತ್ತು ಲೇಔಟ್ ಅನ್ನು ಬದಲಾಯಿಸುತ್ತದೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 10.4 ರಲ್ಲಿ ಫೈರ್ಫಾಕ್ಸ್ 7.0 ಅನ್ನು ಬಳಸುತ್ತಿದ್ದೇವೆ. ನಾವೀಗ ಫೈರ್ಫಾಕ್ಸ್ ಬ್ರೌಸರ್ ಅನ್ನು ತೆರೆಯೋಣ. ಆರಂಭದಲ್ಲಿ ನಾವು ಮೊಜಿಲ್ಲಾ ಫೈರ್ಫಾಕ್ಸ್ ನ ಥೀಮ್ ಅನ್ನು ಬದಲಾಯಿಸುವುದು ಹೇಗೆ ಎಂಬುದನ್ನು ಕಲಿಯೋಣ. ಮೊದಲಿಗೆ ಲೋಡ್ ಇಮೇಜಸ್ ಆಟೋಮ್ಯಾಟಿಕಲಿ ಎಂಬ ಆಪ್ಷನ್ ಅನ್ನು ಸಕ್ಷಮಗೊಳಿಸಿ. ಅದರಿಂದ ಬ್ರೌಸರ್ ನಲ್ಲಿ ಚಿತ್ರಗಳು ಗೋಚರವಾಗುವುದನ್ನು ಕಾಣಬಹುದು. ಮೆನ್ಯು ಬಾರ್ ನಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಫರೆನ್ಸಸ್ ನ ಡಯಲಾಗ್ ಬಾಕ್ಸ್ ನಲ್ಲಿ ಕಂಟೆಂಟ್ ಟ್ಯಾಬ್ ಅನ್ನು ಆಯ್ಕೆ ಮಾಡಿ. ಲೋಡ್ ಇಮೇಜಸ್ ಆಟೋಮ್ಯಾಟಿಕಲಿ ಎಂಬ ಬಾಕ್ಸ್ ಅನ್ನು ಚೆಕ್ ಮಾಡಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ URL ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ, ನಂತರ addons.mozilla.org/firefox/themes ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ. ಇದು ನಮ್ಮನ್ನು ಮೊಜಿಲ್ಲಾ ಫೈರ್ಫಾಕ್ಸ್ ಆಡ್ ಆನ್ಸ್ ಥೀಮ್ಸ್ ಪೇಜ್ ಗೆ ಕರೆದೊಯ್ಯುತ್ತದೆ. ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಅನೇಕ ಥೀಮ್ಗಳನ್ನು ನಾವಿಲ್ಲಿ ಕಾಣಬಹುದು. ಥೀಮ್ಗಳು ಹೇಗೆ ಕಾಣುತ್ತವೆ ಎಂಬುದನ್ನು ಈ ಥಂಬ್ನೈಲ್ ಗಳು ತೋರಿಸುತ್ತವೆ. ನೀವೀಗ ಥೀಮ್ಗಳನ್ನು ಕಾಣಬಹುದು. ಲಭ್ಯವಿರುವ ಥೀಮ್ಗಳ ವಿಭಾಗಗಳನ್ನು ನೋಡಿ. ಮೊದಲು ಇವುಗಳನ್ನು ಉಪಯೋಗಿಸಿದ ಬಳಕೆದಾರರ ರೇಟಿಂಗ್ ಕೂಡ ನೋಡಿ. ನಮ್ಮ ಮೌಸ್ ಪಾಯಿಂಟ್ ಅನ್ನು ಹಾಗೆಯೇ ಯಾವುದಾದರೊಂದು ಥೀಮ್ ಮೇಲೆ ನಿಲ್ಲಿಸೋಣ. ಈಗ ಶೈನ್ ಬ್ರೈಟ್ ಸ್ಕಿನ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಲಭ್ಯವಿರುವ ಅನೇಕ ಥೀಮ್ಗಳಲ್ಲಿ ಇದು ಕೂಡ ಒಂದು. ಶೈನ್ ಬ್ರೈಟ್ ಸ್ಕಿನ್ ಥೀಮ್ ನ ಪೇಜ್ ಗೋಚರವಾಗುತ್ತದೆ. ಕಂಟಿನ್ಯೂ ಟು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಥೀಮ್ ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡುವ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಥೀಮ್ ಅನ್ನು ಇನ್ಸ್ಟಾಲ್ ಮಾಡಲು ಆಡ್ ಟು ಫೈರ್ಫಾಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಆಡ್ ಆನ್ ಡೌನ್ಲೋಡಿಂಗ್ ಪ್ರೋಗ್ರೆಸ್ ಬಾರ್ ತೆರೆದುಕೊಳ್ಳುತ್ತದೆ. ನಂತರ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಅನ್ನು ಖಚಿತಪಡಿಸಲು ಸಂದೇಶವು ಗೋಚರವಾಗುತ್ತದೆ. ಇನ್ಸ್ಟಾಲ್ ನೌ ಎಂಬಲ್ಲಿ ಕ್ಲಿಕ್ ಮಾಡಿ. ದ ಥೀಮ್ ವಿಲ್ ಬಿ ಇನ್ಸ್ಟಾಲ್ಡ್ ಒನ್ಸ್ ಯು ರಿಸ್ಟಾರ್ಟ್ ಫೈರ್ಫಾಕ್ಸ್ ಎಂಬ ಸಂದೇಶವು ಗೋಚರವಾಗುತ್ತದೆ. ರಿಸ್ಟಾರ್ಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊಜಿಲ್ಲಾ ಫೈರ್ಫಾಕ್ಸ್ ಶಟ್ ಡೌನ್ ಆಗುತ್ತದೆ. ಅದು ರಿಸ್ಟಾರ್ಟ್ ಆದಾಗ ಹೊಸ ಥೀಮ್ ಅನ್ವಯವಾಗಿರುತ್ತದೆ. ನಾವೀಗ ನಮ್ಮ ಹಿಂದಿನ ಥೀಮ್ಗಳ ಪೇಜ್ಗೆ ಹೋಗೋಣ. ಈಗ ಇನ್ನೊಂದು ಥೀಮ್ ಅನ್ನು ಆರಿಸಿಕೊಳ್ಳೋಣ. ಈ ಥೀಮ್ ಆಡ್ ಟು ಫೈರ್ಫಾಕ್ಸ್ ಬಟನ್ ತೋರಿಸುತ್ತದೆ. ಇದು ಆಯ್ಕೆ ಮಾಡಿದ ಥೀಮ್ ಅನ್ನು ಡೌನ್ಲೋಡ್ ಮಾಡುತ್ತದೆ. ಡೌನ್ಲೋಡ್ ಮುಗಿಯುತ್ತಿದ್ದಂತೆ ಎಚ್ಚರಿಕೆಯ ಸಂದೇಶವುಳ್ಳ ವಿಂಡೋ ಗೋಚರವಾಗುತ್ತದೆ. ಇನ್ಸ್ಟಾಲ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಫೈರ್ಫಾಕ್ಸ್ ಬ್ರೌಸರ್ ಅನ್ನು ರಿಸ್ಟಾರ್ಟ್ ಮಾಡಬೇಕಾಗುತ್ತದೆ. ರಿಸ್ಟಾರ್ಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊಜಿಲ್ಲಾ ಫೈರ್ಫಾಕ್ಸ್ ಮುಚ್ಚಿಕೊಳ್ಳುತ್ತದೆ. ಮತ್ತೆ ಅದು ರಿಸ್ಟಾರ್ಟ್ ಆದಾಗ ಹೊಸ ಥೀಮ್ ಅನ್ವಯವಾಗಿರುತ್ತದೆ. ನೀವೇ ನೋಡಿ, ಥೀಮ್ಗಳು ಬ್ರೌಸರ್ನ ಮೇಲ್ಮೈ ಪರಿದೃಶ್ಯದ ಸೌಂದರ್ಯವನ್ನು ವೃದ್ಧಿಗೊಳಿಸಲು ಹೇಗೆ ಸಹಕಾರಿಯಾಗಿವೆ. ಇದು ನಿಮ್ಮ ವಿಶಿಷ್ಟ ಅಭಿರುಚಿಗೆ ತಕ್ಕಂತೆ ಫೈರ್ಫಾಕ್ಸ್ ಬ್ರೌಸರ್ ಅನ್ನು ಕಸ್ಟಮೈಸ್ ಗೊಳಿಸುತ್ತದೆ. ಯಾವುದೇ ಕಾರಣದಿಂದ ಹಿಂದಿನ ಡಿಫಾಲ್ಟ್ ಥೀಮ್ಗೆ ಹೋಗಲು ನೀವು ಬಯಸಿದ್ದಲ್ಲಿ ಕೇವಲ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಡ್ ಆನ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎಡಬದಿಯ ಪ್ಯಾನೆಲ್ ನಲ್ಲಿ ಅಪಿಯರೆನ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಮಾಡಿದ ಎಲ್ಲಾ ಥೀಮ್ಗಳು ಕಾಣಿಸುತ್ತವೆ. ಡಿಫಾಲ್ಟ್ ಥೀಮ್ ಅನ್ನು ನೋಡಿ. ಎನೇಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ರಿಸ್ಟಾರ್ಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊಜಿಲ್ಲಾ ಫೈರ್ಫಾಕ್ಸ್ ಶಟ್ ಡೌನ್ ಆಗಿ ನಂತರ ರಿಸ್ಟಾರ್ಟ್ ಆಗುತ್ತದೆ. ಅದು ರಿಸ್ಟಾರ್ಟ್ ಆದಾಗ ಮತ್ತೊಮ್ಮೆ ಡಿಫಾಲ್ಟ್ ಥೀಮ್ ಕಾಣಿಸುತ್ತದೆ. ನಾವೀಗ ಆಡ್ ಆನ್ಸ್ ಟ್ಯಾಬ್ ಅನ್ನು ಮುಚ್ಚೋಣ. ಪರ್ಸೋನಾಗಳು ಉಚಿತವಾಗಿವೆ ಮತ್ತು ಫೈರ್ಫಾಕ್ಸ್ ನ ಸ್ಕಿನ್ ಆಗಿ ಇನ್ಸ್ಟಾಲ್ ಮಾಡಲು ಬಹಳ ಸುಲಭವಾಗಿವೆ. ಪರ್ಸೋನಾಸ್ ಪ್ಲಸ್ ಎಂಬುದು ಆಂತರಿಕ ಕಾರ್ಯಗಳಾದ ಅತ್ಯುತ್ತಮವಾದ ನಿಯಂತ್ರಣ ಹಾಗೂ ಹೊಸತಾದ, ಪ್ರಸಿದ್ಧವಾದ ಮತ್ತು ನಿಮ್ಮ ಆಯ್ಕೆಯ ಪರ್ಸೋನಾಗಳಿಗೆ ಪ್ರವೇಶಿಸುವುದೇ ಮುಂತಾದವುಗಳನ್ನು ವಿಸ್ತಾರ ಮಾಡುತ್ತದೆ. URL ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ, ನಂತರ addons.mozilla.org/firefox/personas ಎಂದು ಟೈಪ್ ಮಾಡಿ. ಎಂಟರ್ ಅನ್ನು ಒತ್ತಿ. ಇದು ನಿಮ್ಮನ್ನು ಮೊಜಿಲ್ಲಾ ಫೈರ್ಫಾಕ್ಸ್ ಆಡ್ ಆನ್ಸ್ ನ ಪರ್ಸೋನಾಸ್ ಪುಟಕ್ಕೆ ಕರೆದೊಯ್ಯುತ್ತದೆ. ನಾವಿಲ್ಲಿ ಅನೇಕ ಸಂಖ್ಯೆಯ ಪರ್ಸೋನಾಸ್ ಗಳನ್ನು ಕಾಣಬಹುದು. ನಿಮ್ಮ ಆಯ್ಕೆಯಂತೆ ಯಾವುದಾದರೊಂದು ಪರ್ಸೋನಾಸ್ ನ ಮೇಲೆ ಕ್ಲಿಕ್ ಮಾಡಿ.
ಇದು ಆರಿಸಿದ ಪರ್ಸೋನಾ ಬಗೆಗಿನ ವಿಸ್ತೃತ ಮಾಹಿತಿಯುಳ್ಳ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಆಡ್ ಟು ಫೈರ್ಫಾಕ್ಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಹೊಸ ಥೀಮ್ ಅಳವಡಿಸಲಾಗಿದೆ ಎಂದು ನಿಮ್ಮನ್ನು ಜಾಗೃತಗೊಳಿಸಲು ಮೇಲ್ಭಾಗದಲ್ಲಿ ನೋಟಿಫಿಕೇಶನ್ ಬಾರ್ ಗೋಚರವಾಗುತ್ತದೆ. ನೋಟಿಫಿಕೇಶನ್ ಬಾರ್ ನ ಬಲಮೂಲೆಯಲ್ಲಿನ ಸಣ್ಣ X ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫೈರ್ಫಾಕ್ಸ್ ಪರ್ಸೋನಾವನ್ನು ತಾನಾಗಿಯೇ ಇನ್ಸ್ಟಾಲ್ ಮಾಡುತ್ತದೆ. ಇಂಟರ್ನೆಟ್ ನಲ್ಲಿ ಕೆಲಸ ಮಾಡುವಾಗ ಆಡ್ಗಳು ಪದೇ ಪದೇ ಮಧ್ಯಪ್ರವೇಶಿಸುತ್ತಿರುತ್ತವೆ. ಆದರೆ ಆಡ್ಗಳನ್ನು ತಡೆಗಟ್ಟಲು ಸಹಕರಿಸುವ ವಿಶಿಷ್ಟ ಸಾಫ್ಟ್ವೇರ್ಗಳು ಇವೆ. ಈ ರೀತಿಯ ಆಡ್ ಆನ್ ಗಳಲ್ಲಿ ಆಡ್ ಬ್ಲಾಕ್ ಕೂಡ ಒಂದು. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಆಡ್ ಆನ್ ನ ಮೇಲೆ ಕ್ಲಿಕ್ ಮಾಡಿ. ಮೇಲ್ಭಾಗದ ಬಲಮೂಲೆಯಲ್ಲಿನ ಸರ್ಚ್ ಪಟ್ಟಿಯ ಮುಖಾಂತರ ಆಡ್ ಬ್ಲಾಕ್ ಅನ್ನು ಹುಡುಕಿ ಎಂಟರ್ ಅನ್ನು ಒತ್ತಿರಿ. ಆಡ್ ಬ್ಲಾಕಿಂಗ್ ಸಾಫ್ಟ್ವೇರ್ ಗಳ ಪಟ್ಟಿಯೇ ಗೋಚರವಾಗುತ್ತದೆ. ಆಡ್ ಬ್ಲಾಕ್ ಪ್ಲಸ್ ಗಾಗಿ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಡ್ ಬ್ಲಾಕ್ ಡೌನ್ಲೋಡ್ ಆಗಲು ಶುರುವಾಗುತ್ತದೆ. ಅಷ್ಟೇ, ಆಡ್ ಬ್ಲಾಕರ್ ಈಗ ಇನ್ಸ್ಟಾಲ್ ಆಗಿರುತ್ತದೆ. ಆಡ್ ಬ್ಲಾಕ್ ವಿಲ್ ಬಿ ಇನ್ಸ್ಟಾಲ್ಡ್ ಆಫ್ಟರ್ ಯು ರಿಸ್ಟಾರ್ಟ್ ಫೈರ್ಫಾಕ್ಸ್ ಎಂಬ ನೋಟಿಫಿಕೇಶನ್ ಗೋಚರವಾಗುತ್ತದೆ. ರಿಸ್ಟಾರ್ಟ್ ನೌ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೊಜಿಲ್ಲಾ ಫೈರ್ಫಾಕ್ಸ್ ಶಟ್ ಡೌನ್ ಆಗಿ ನಂತರ ರಿಸ್ಟಾರ್ಟ್ ಆಗುತ್ತದೆ. ರಿಸ್ಟಾರ್ಟ್ ನ ನಂತರ ಆಡ್ ಬ್ಲಾಕರ್ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ. ಇಷ್ಟಾದರೂ ಆಡ್ ಬ್ಲಾಕರ್ ಉಪಯೋಗದಿಂದ ಕೆಲವು ತೊಂದರೆಗಳು ಉಂಟಾಗುತ್ತವೆ. ಆಡ್ ಬ್ಲಾಕರ್ ಚಾಲ್ತಿಯಲ್ಲಿದ್ದಾಗ ಕೆಲವು ಸೈಟ್ಗಳ ಪ್ರವೇಶ ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣವೆಂದರೆ ಅನೇಕ ಉಚಿತ ಸೈಟ್ಗಳ ಆದಾಯದ ಮೂಲಗಳು ಆಡ್ಗಳೇ ಆಗಿವೆ. ಆಡ್ ಬ್ಲಾಕರ್ ನಿಮ್ಮ ಬ್ರೌಸರ್ನಲ್ಲಿ ಗೋಚರವಾಗುವ ಕೆಲವು ಸೈಟ್ಗಳನ್ನು ತಡೆಯಲೂಬಹುದು. ಆಡ್ಗಳನ್ನು ತಡೆಗಟ್ಟುತ್ತಿರುವ ಸಂದರ್ಭದಲ್ಲಿ ಈ ವಿಚಾರವನ್ನು ಅವಶ್ಯವಾಗಿ ಗಮನಿಸಬೇಕಾಗುತ್ತದೆ. ಈಗ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಈ ಟ್ಯುಟೋರಿಯಲ್ನಲ್ಲಿ ನಾವು ಥೀಮ್ಸ್, ಪರ್ಸೋನಾಸ್ ಮತ್ತು ಆಡ್ ಬ್ಲಾಕಿಂಗ್ ಗಳ ಬಗ್ಗೆ ಕಲಿತಿದ್ದೇವೆ. ಇಲ್ಲಿರುವ ಅಭ್ಯಾಸವನ್ನು ಮಾಡಲು ಪ್ರಯತ್ನಿಸಿ. ನಾಸಾ ನೈಟ್ ಲಾಂಚ್ ಎಂಬ ಥೀಮ್ ಅನ್ನು ಇನ್ಸ್ಟಾಲ್ ಮಾಡಿ, ನಂತರ ಡಿಫಾಲ್ಟ್ ಥೀಮ್ಗೆ ಪರಿವರ್ತಿಸಿ. yahoo.com ಅನ್ನು ಬಿಟ್ಟು ಉಳಿದ ಎಲ್ಲಾ ಪಾಪ್ಅಪ್ ಗಳನ್ನು ತಡೆಗಟ್ಟಿ. ಈ ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ. ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಗಣವು ಈ ಪಾಠವನ್ನಾಧಾರಿಸಿ ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವ ಲಿಂಕ್ ಅನ್ನು ನೋಡಿ. ಈ ಟ್ಯುಟೋರಿಯಲ್ನ ಅನುವಾದಕ ಬೆಂಗಳೂರಿನಿಂದ ಶಶಾಂಕ್ ಹತ್ವಾರ್ ಹಾಗೂ ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ. ಸಹಯೋಗಕ್ಕಾಗಿ ಧನ್ಯವಾದಗಳು.